50-60 ವರ್ಷ ಬೇಕಾಗಿರಲಿಲ್ಲ ಇಂದಿನ ರಾಜಕಾರಣಿಗಳಿಗೆ, ಈ ತಾಲೂಕಿನಲ್ಲಿ ಅಧಿಕಾರ ಮಾಡಿದಂಥವ್ರಿಗೆ. ಯಾವತ್ತೂ ಲೂಟಿ ಹೊಡೆಯೋ ಮನೋಭಾವನೆ ರಾಜಕಾರಣಿಗಳಿಗೆ ಇದ್ದಿದ್ರೆ ಏನೆಲ್ಲ ಆಲೋಚನೆಗಳು ಇವತ್ತಿನ ಶಾಸಕರಿಗೆ. ತೊಗೊಂಡೋಗಿ ಕನಕಪುರಕ್ಕೆ ಕೊಡಿ, ನಿಮಗೆ ಬೇಡ ಅಂದವ್ರು ಯಾರು? ಈ ಜೂಜಾಟ ಕುಣಿಗಲ್ಲಿ ತರಬೇಕಾ ನೀವು ಜೂಜಾಟಗಳನ್ನ? ಸೊ ಈ ನಿಟ್ಟಿನಲ್ಲಿ ಮೊನ್ನೆ ಶಾಸಕರಿಗೆ ಇದು ಶಾಸಕರು ನೇರವಾಗಿ ಇನ್ವಾಲ್ವ್ಮೆಂಟ್ ಇದೆ. ಇದು ಶಾಸಕರ ವೈಯಕ್ತಿಕ ಹಿತಾಸಕ್ತಿ ಇದೆ. ಯಾರನ್ನ ನಿಮ್ಮ ಮನೇಲಿ ಕರ್ಸ್ಕೊಂಬಂದು ಮಾತಾಡಿದ್ದೀರಾ, ಎಷ್ಟೆಷ್ಟು ಲ್ಯಾಂಡನ್ನು ನೀವು ಕೇಳಿದ್ದೀರ ಎಲ್ಲ ಗೊತ್ತಿದೆ ಶಾಸಕರೇ. ನಿಮ್ಮ ಆತ್ಮಸಾಕ್ಷಿ ನೆಟ್ಟಿಗಿದ್ರೆ ನೇರವಾಗಿ ಒಪ್ಕೊಳ್ತೀರಾ ನೀವು. ಟರ್ಫ್ ಕ್ಲಬ್ನ ಯಾರನ್ನ ಕರ್ಸ್ಕೊಂಡು ಏನೇನು ಮಾತಾಡಿದ್ರೆ ಎಲ್ಲ ಗೊತ್ತಿದೆ ನಮಗೂ. ಯಾರು ಇಲ್ಲಿ ವಿರೋಧ ಪಕ್ಷದವರು ಕಣ್ಣು ಮುಚ್ಕೊಂಡು ಕೂತಿಲ್ಲ, ಹೋರಾಟಗಾರ ಯಾರು ಕಣ್ಣು ಮುಚ್ಕೊಂಡು ಕೂತಿಲ್ಲ. ನಿಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ಗೊತ್ತಿದೆ. ನಿಮ್ಮ ಆರ್ಥಿಕವಾಗಿ ಬೇರೆ ಬೇರೆ ಜಾಗ ಇದೆ, ಮಾಡ್ಕೊಳ್ಳಿ. ಅದೆಲ್ಲ ಭಾಳ ಮುಖ್ಯವಾಗಿ ನಮ್ಮ ಕಾನೂನು ಮಂತ್ರಿಗಳು ಎಚ್ ಕೆ ಪಾಟೀಲ್ ಅವರು ಹೇಳ್ತಾರೆ, ಬೆಂಗಳೂರಿಗೆ ಲಂಚ್ ಸ್ಪೇಸ್ ಬೇಕು ಬೆಂಗಳೂರು ನಗರಕ್ಕೆ. ಯಾಕೆ ಸ್ವಾಮಿ, ಬೆಂಗಳೂರು ಒಬ್ಬರೇ ಜೀವನ ಮಾಡಬೇಕಾ? ವಿಧಾನಸೌಧದಲ್ಲಿ ಲೂಟಿ ಹೊಡೆಯೋರಿಗೆ ಲಂಚ್ ಸ್ಪೇಸ್ ಬೇಕು, ವಿಕಾಸಸೌಧದಲ್ಲಿ ಲೂಟಿ ಹೊಡೆಯೋ ರಾಜಕಾರಣಿಗಳಿಗೆ ಲಂಚ್ ಸ್ಪೇಸ್ ಬೇಕು, ನಮ್ಮ MS ಬಿಲ್ಡಿಂಗಲ್ಲಿ ಲೂಟಿ ಹೊಡೆಯೋ ಅಧಿಕಾರಿಗಳಿಗೆ ಲಂಚ್ ಸ್ಪೇಸ್ ಬೇಕು. ಕುಣಿಗಲ್ ತಾಲೂಕು ಜನಕ್ಕೆ ಲಂಚ್ ಸ್ಪೇಸ್ ಬೇಡವಾ? ನೀವು ಒಬ್ಬರು ಬೆಂಗಳೂರಲ್ಲಿ ಜೀವನ ಮಾಡೋವಂಥವ್ರು ಮಾತ್ರ ಒಳ್ಳೆ ಗಾಳಿ ಒಳ್ಳೆ ನೀರು ತೊಗೊಂಡು ಜೀವನ ಮಾಡಬೇಕು. ಕುಣಿಗಲ್ಲವ್ರು ಎಲ್ಲಿ ಹೋಗಬೇಕು? ಈ ಆಸ್ತಿ, ಈ ತಾಲೂಕಿನ ಆಸ್ತಿ ಯಾವುದೋ ರಾಜರು ಮಹಾರಾಜರ ಕಾಲದಲ್ಲಿ ಕೊಟ್ಟಂಥ ಪುಣ್ಯಾತ್ಮರು ಕೊಟ್ಟಿರೋವಂಥದ್ದು. ಇದಕ್ಕೆ ಆದಂಥ ಇತಿಹಾಸ ಇದೆ. ಸೊ ಇದನ್ನು ನಮ್ಮ ಹೋರಾಟ ಸಮಿತಿ ಇದನ್ನು ದೊಡ್ಡ ಮಟ್ಟದಲ್ಲಿ ಮುಂದೆ ನಮ್ಮ ಆನಂದ್ ಪಾಟೀಲ್ ಅವರು, ನಾಗಣ್ಣವರೆಲ್ಲ ಮಾತಾಡ್ತಾರೆ. ನಮ್ಮ ಒಂದು ಹೋರಾಟ ಸಮಿತಿ ಇದನ್ನು ನೇರವಾಗಿ ಖಂಡಿಸ್ತಾ ಇದ್ದೀವಿ. ಅದು ಅಲ್ಲದೆ ಒಂದು ವಿಚಾರವನ್ನು ನಾನು ಕಾನೂನಾತ್ಮಕವಾಗಿ ಹೋರಾಟ ವಿಚಾರವಾಗೂ ನಾವು ಆಲ್ರೆಡಿ ತೀರ್ಮಾನ ತೊಗೊಳ್ತಾ ಇದ್ದೀವಿ. ಇದನ್ನು ಇಷ್ಟಕ್ಕೆ ಬಿಡೋಲ್ಲ. ರಂಗನಾಥ್ ಅವ್ರು ಏನೋ ಅಂದ್ಕೊಂಡಿರ್ಬೋದು, ಕುಣಿಗಲ್ ತಾಲೂಕಿನಲ್ಲಿ ಜನಕ್ಕೆ ರಂಗೋಲಿ ಮುಡಿಸ್ಕೊಂಡು ಹೂವು ಮುಡಿಸ್ಕೊಂಡ್ರೆ ಜನಗಳು ಹೆಂಗೋ ಬಕ್ರಗಳು ಮಾಡ್ಕೊಂಡು ಹೋಗ್ಬೋದು ಅಂತ ಇವೆಲ್ಲ ಆ್ಯಕ್ಟಿವಿಟೀಸ್ ಶುರು ಮಾಡಿದ್ದಾರೆ. ಇವ್ರು ಮಾಡ್ತಿರೋ ದಂಧೆಗಳು, ಇವ್ರು ಮಾಡ್ತಿರೋ ವ್ಯವಹಾರಗಳು ಗೊತ್ತಾಗಬಾರ್ದು ಅಂತ. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ.